ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗಣಪತಿ ಹಬ್ಬ ಅಂದ್ರೆ ಒಂಥರ ಖುಷಿ. ಸಣ್ಣವರಿಂದ ಹಿಡಿದು ದೊಡ್ಡೋರವರೆಗೂ ಬಹಳ ಎಂಜಾಯ್ ಮಾಡ್ತಾರೆ ಈ ಹಬ್ಬನ. ಊರಿಂದ ಮನೆಗೆಲ್ಲರೂ ಬರ್ತಾರೆ, ಗೆಸ್ಟ್ಗಳು ಗಣಪತಿ ಇಡ್ತಾರೆ, ಡೆಕೋರೇಷನ್ ಮಾಡ್ತಾರೆ ಮತ್ತು ಥರ ಥರದ ತಿಂಡಿ ತಿನಿಸು ಮಾಡ್ತಾರೆ ನೈವೇದ್ಯಕ್ಕೆ. ಭಾಳ ಚಲೋ ಅನಿಸ್ತೈತಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಗಣಪತಿ ತೊಗೊಂಡು ಬಂದು ಕುಂದ್ರಿಸಿ ಪೂಜೆ ಮಾಡಿ ರಾತ್ರಿ ಪಟಾಕ್ಷಿ ಹಾರಿಸೋದು ಇವೆಲ್ಲ ಮಸ್ತ್ ಅನಿಸವು ನೋಡ್ರಿ. ಮತ್ತು ಗಣಪತಿಗೆ ಭಾಳ ಸೇರುವಂಥ ಮೋದಕನ ಯಾವ ರೀತಿ ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೋದಕನ ಮಾಡಕ್ಕೆ ನಾನು ಗೋಧಿ ಹಿಟ್ಟು ತೊಗೊಂಡೇನಿ. ಮೈದಾ ಹಿಟ್ಟನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಭಾಳ ಚಲೋ ಅಂತೀನಿ. ನಂತರ 2 ಚಮಚೆ ಅಷ್ಟು ನಾನು ಸೂಜಿ ರವೆ ಹಾಕ್ಕೊಂಡೇನಿ. 1 ಕಪ್ ಗೋಧಿ ಹಿಟ್ಟಿಗೆ 2 ಚಮಚೆ ಅಷ್ಟು ಸೂಜಿ ರವೆ, ಆಮೇಲೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನೀರು ಹಾಕ್ಲಾರ್ದಂಗೆ ಮೊದಲಿಗೆ ಈ ರೀತಿ ಕಲಿಸ್ಕೊಳ್ಳೋಣ. ತುಪ್ಪ ಪ್ರತಿಯೊಂದು ಹಿಟ್ಟಿಗೂ ಅಂಟಿರ್ಬೇಕು, ಅಂದ್ರೆ ನಮ್ದು ಮೋದಕ ಏನು ನಾವು ಫ್ರೈ ಮಾಡ್ತೇವಲ್ಲ ಭಾಳ ಮಸ್ತ್ ಕ್ರಿಸ್ಪಿ ಆಗ್ತಾವೆ. ಹೊರಗಿನ ಟೆಕ್ಸ್ಚರು ಭಾಳ ಚಲೋ ಸಿಗ್ತೈತಿ ನೋಡ್ರಿ. ಈ ರೀತಿ ಕಲಿಸಿ ಹಿಂಗೆ ನೀವು ಮುಟ್ಕೆ ಮಾಡಿದಾಗ ಅದು ಶೇಪ್ ಹೋಲ್ಡ್ ಮಾಡ್ಬೇಕು. ಹಿಂಗೆ ಈ ರೀತಿ ಆದರೆ ಕರೆಕ್ಟ್ ಇದ್ದಂಗೆ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ನಾವು ಈ ಪುರಿ ಹಿಟ್ಟಿಗೇನು ನಾದ್ದೇವಲ್ಲ ಆ ಹದಕ್ಕೆ ಇದನ್ನು ನಾದ್ಕೋಬೇಕಾಗ್ತೈತಿ. ಚಪಾತಿ ಹದಕ್ಕಲ್ರಿ, ಭಾಳ ತೆಳು ಇರಬಾರ್ದು. ಮತ್ತು ಸ್ವಲ್ಪ ಗಟ್ಟಿ ನಾದ್ಕೊಂಡ್ರೆ ಕರ್ಯಾಕ ಈಸಿ ಆಗ್ತೈತಿ, ಜಲ್ದಿ ಕ್ರಿಸ್ಪಿ ಆಗ್ತಾವೆ. ಮೆತ್ತಗಾಗೋ ಚಾನ್ಸಸ್ ಭಾಳ ಕಡಿಮೆ ಇರ್ತೈತಿ ನೋಡ್ರಿ. ನಾನು ಆದಷ್ಟು ಗಟ್ಟಿನ ನಾದ್ಕೊಂಡೇನಿ. ಹಿಟ್ಟು ನಾದಿದ್ಮೇಲೆ ಒಂದು ಅರ್ಧ ತಾಸವರೆಗೂ ಹಸಿ ಅರ್ಬಿ ಹಾಕಿ ಈ ರೀತಿ ನೆನೆ ಹಾಕ್ಬಿಡ್ರಿ. ನಂತರ ಹೂರ್ಣ ಮಾಡ್ಕೊಳ್ಳೋಣ. ಅದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂಡೇನಿ 1.5 ಕಪ್ ಅಷ್ಟು. ನಿಮ್ಮ ಕಡೆ ಹಸಿ ಕೊಬ್ಬರಿ ಇದ್ರೆ ಅದನ್ನು ಹಾಕಬಹುದು ತುರಿದ. ಆನಂತರ 1 ಕಪ್ ಅಷ್ಟು ನಾನು ಬೆಲ್ಲ ಹಾಕ್ಕೊಳತ್ತೀನಿ. ಇಲ್ಲಿ ಪೌಡ್ರ್ ಬೆಲ್ಲ ತೊಗೊಂಡಿನ್ರಿ ನಾನು. ನಿಮ್ಮ ಕಡೆ ಪೌಡ್ರ್ ಬೆಲ್ಲ ಇರಲಿಲ್ಲ ಅಂತಂದರೆ ಬೆಲ್ಲನ ತುರಿದ ಇದೇ ಮೆಜರ್ಮೆಂಟ್ಲಿ ನೀವು ಹೆಚ್ಚು ಕಡಿಮೆ ತೊಗೋಬಹುದು. ಸಿಹಿ ಜಾಸ್ತಿ ಬೇಕನ್ನೋರು ಸ್ವಲ್ಪ ಸಿಹಿ ಜಾಸ್ತಿ ಹಾಕೋಬಹುದು, ಕಡಿಮೆ ಬೇಕನ್ನೋರು ಕಡಿಮೆ ಹಾಕೋಬಹುದು. ನಂತರ ಏಲಕ್ಕಿ ಹಾಕ್ಕೊಂಡೀನಿ 4 ಅಷ್ಟು. ಈಗ ಇದನ್ನು ನಾವು ಒಂದು ಸ್ವಲ್ಪ ರುಬ್ಕೊಂಬರೋಣ. ಎಲ್ಲ ಏನು ಒಣ ಕೊಬ್ಬರಿ ಐತ್ಲ ಒಂದು ಸ್ವಲ್ಪ ಈ ರೀತಿ ಪೀಸ್ ಆಗಬೇಕು, ಪೂರ ಪೌಡ್ರ್ ಆಗಬಾರ್ದು. ನಂತರ ನಾನು ಕರಿ ಎಳ್ಳು ಹಾಕ್ಕೊಂಡೆ, ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡೆ. ಕಸಗಸಿ ಬೇಕಾದ್ರೆ ಅದನ್ನು ಹುರಿದು ಹಾಕೋಬೋದು. ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಅದನ್ನು ಹುರಿದು ಹಾಕೋಬೋದು, ಅಥವಾ ತುಪ್ಪದೊಳಗೆ ಕರೆದು ಹಾಕೋಬಹುದು. ನಮ್ದು ಹೂರ್ಣಂತೂ ರೆಡಿ ಆಯ್ತು. ಈಗ ನಾವು ಮೋದಕ ಮಾಡೋಕೆ ಕೆಳಗೆ ಬೇಯಿಸ್ಬೇಕಲ್ಲ ಅದನ್ನು ಲಟ್ಟಿಸ್ಕೊಳ್ಳೋಣ. ಒಂದೇ ಸತಿ ದೊಡ್ಡ ಚಪಾತಿ ಹಂಗೆ ಲಟ್ಟಿಸ್ಕೊಂಬಿಡ್ರಿ. ಆ ನಂತರ ಅದನ್ನು ಒಂದು ಯಾವ್ದಾರ ಮುಚ್ಚಳದ ಅಥವಾ ಯಾವ್ದಾರ ಮೋಲ್ಡ್ ಇತ್ತಂದ್ರೆ ಅದರ ಸಹಾಯದಿಂದ ನಾವು ಕಟ್ ಮಾಡ್ಕೊಂತ ಹೋಗಕ್ಕೆ ಬರ್ತೈತಿ ನೋಡ್ರಿ. ನಾ ಹಿಟ್ಟು ಎಷ್ಟು ಗಟ್ಟಿ ನಾದ್ಕೊಂಡೇನಿ. ನಿಮ್ಗೆ ಲಟ್ಸಕ್ಕೆ ಸರಿ ಆಗಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಸಿಂಪಡಿಸ್ಕೊಂಡು ನೀವು ನಾದ್ಕೋಬಹುದು, ಆದ್ರೆ ಭಾಳ ತಿಳು ಆಗಬಾರ್ದು ನೋಡ್ರಿ. ಈ ರೀತಿ ಒಂದೇ ಸಮ ಆಗ್ತಾವೆ ಮೋದಕ, ಒಂದೇ ಸೈಜಿನ್ವ. ಈಗ ಇದಕ್ಕೆ ಹೂರ್ಣ ತುಂಬಿ ನಾನು ಮೋದಕ ಮಾಡ್ಕೋತೀನಿ. ಅದನ್ನು ಹೆಂಗೆ ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ. ಜಾಸ್ತಿನೂ ಹೂರ್ಣ ಆಗಬಾರ್ದು ಮತ್ತು ಕಡಿಮೆನೂ ಹೂರ್ಣ ಆಗಬಾರ್ದು, ಆ ರೀತಿ ನೀವು ತುಂಬ್ಕೋರಿ. ಈಗ ಕೈ ಒಳಗೆ ಹಿಡ್ಕೊಂಡು ಹೆಬ್ಬೆಳ್ಳು ಐತ್ಲ ಅದು ಹೂರ್ಣನ ಒತ್ಕೋತ ಹಿಂಗೆ ತಿರ್ಗಿಸ್ಕೋತ, ಈಗ ಸೀರೆ ಈಗ ನೀರ್ಗಿ ಮಾಡ್ತೇವಲ್ಲ ಹಂಗೆ ಮಾಡ್ಕೋತ ಹೋಗ್ಬೇಕ್ರಿ. 1-2 ಮಾಡಿದ್ಕೊಳ್ಳೆ ನಿಮಗೆ ಪರ್ಫೆಕ್ಟ್ಲಿ ಬರ್ತೈತಿ ನೋಡ್ರಿ. ಅದು ಹೆಬ್ಬೆಟ್ಲಿ ಅದು ಹೂರ್ಣ ಒಳಗೆ ನಾನು ಅದನ್ನು ಪ್ರೆಸ್ ಮಾಡ್ಕೋತ ಹೊಂಟೀನಿ. ಹಿಂಗಾಗ್ತೈತಿ. ಮೇಲೆ ಇದು ಜಾಸ್ತಿ ಹಿಟ್ಟು ಉಳಿತೈತಲ್ಲ ಆ ಹಿಟ್ಟನ್ನು ತೆಗೆದು ಬಿಡ್ಬೇಕು. ಒಂದ್ಸತ ಈ ರೀತಿ ನೀಟಂಗೆಲ್ಲ ಸ್ಟಫ್ ಮಾಡಿ ಅದನ್ನು ತಿರುಗಿಸಿ ಮ್ಯಾಗಿಂದ ಎಕ್ಸ್ಟ್ರಾ ಹಿಟ್ಟು ಬಂದ್ರೆ ಅಷ್ಟೇ ತೆಗೀರಿ. ಇನ್ ಕೇಸ್ ನಿಮ್ದು ಏನಾರ ನಿಮ್ಮ ಹಿಟ್ಟು ಹರಿತು ಅಂತಂದ್ರೆ ಮೋದಕ ಕರಿಯುವಾಗ ಎಣ್ಣೆ ಒಳಗೆಲ್ಲ ಒಳಗಿಂದ ಫಿಲ್ಲಿಂಗ್ ಹೊರಗೆ ಬಂದು ಎಣ್ಣೆ ಹಾಳಾಗ್ಬಿಡ್ತೈತಿ. ನಾ ಇದೇ ರೀತಿ ಎಲ್ಲ ಮೋದಕನೂ ಮಾಡಿಟ್ಕೊತೀನಿ. ಆಮೇಲೆ ಈ ಸ್ಟೇಜ್ ಒಳಗೆ ಗಡಬಡ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮ್ದು ಮೋದಕ ಒಡಿತು ಅಂತಂದ್ರೆ ಭಾಳ ತ್ರಾಸ ಆಗ್ತೈತಿ. ಎಲ್ಲ ಅದನ್ನು ತೆಗಿಬೇಕು. ಆನಂತರ ಮತ್ತು ಎಣ್ಣೆ ಸ್ವಚ್ಛ ಮಾಡಿ ಬೇರೆ ಮೋದಕನ ಕರಿಬೇಕಾಗ್ತೈತಿ. ಹಗೂರ್ಕ ಎಷ್ಟು ಹೂರ್ಣ ಹಿಡಿತೈತಲ್ಲ ಅಷ್ಟು ಹೂರ್ಣ ಹಾಕಿ ಈ ರೀತಿ ಪ್ರೆಸ್ ಮಾಡಿ ನೀವು ಮ್ಯಾಗಿನ ಹಿಟ್ಟು ತೆಗೆದ್ರೆ ತೆಗೀರಿ, ಇಲ್ಲಾಂದ್ರೂ ನಡಿತೈತಿ. ತೆಗೆದ್ರೆ ಸ್ವಲ್ಪ ಕಚ್ಚಕ್ ಅನ್ನಂಗಿಲ್ಲ, ಪೂರ ಕ್ರಿಸ್ಪಿ ಆಗಿಬಿಡ್ತೈತಿ ಮೋದಕ. ಹಗೂರ್ಕ ತೆಗೀರಿ. ಆಮೇಲೆ ಇದನ್ನು ಈ ರೀತಿ ತುದಿನ ಚೂಪ್ ಮಾಡಿರಿ. ಈಗ ಇಷ್ಟು ಮೋದಕನ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇದನ್ನು ಕರಿಯಕ್ಕೆ ಹೋಗೋಣ. ಕರಿಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನಾನು. ನಿಮಗೆ ಕರಿದ ಮೋದಕ ಬೇಡ ಅಂತಂದರೆ ಸ್ಟೀಮ್ ಮಾಡಿದ ಮೋದಕನೂ ಮಾಡ್ಬೋದು. ಸೇಮ್ ಎಲ್ಲ ಪ್ರೊಸೀಜರ್ ಹಿಂಗರಿ. ಇಡ್ಲಿ ಭಾಂಡೆ ಒಳಗೆ ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ಆತು. ಈಗ ನಾನು ಎಣ್ಣೆ ಚಲೋತ್ನಂಗೆ ಕಾಸ್ಕೊಂಡೇನಿ. ಫ್ಲೇಮ್ ಪೂರ ಸಣ್ಣಗಿಟ್ಟ ಮೋದಕನ ಕರಿಬೇಕಾಗ್ತೈತಿ, ಇಲ್ಲ ಅಂತಂದ್ರೆ ಮ್ಯಾಗ ಹೊತ್ತು ಬಿಡ್ತೈತಿ, ಒಳಗೆ ಆಗಂಗೇ ಇಲ್ಲ. ಮತ್ತು ಹಿಂಗೆ ಹಾಕಿದ್ಕೊಳ್ಳಿ ಹಿಂಗೆ ಮಿಕ್ಸ್ ಮಾಡ್ಕೋತ ಅಂದ್ರೆ ತಿರ್ಗಿಸ್ಕೋಂತ ಚಮಚೆನ ಎಲ್ಲ ಕಡೆಯಿಂದನೂ ಮೋದಕನ ಫ್ರೈ ಮಾಡ್ಕೋಬೇಕು ನಾವು ನೋಡ್ರಿ. ಎಂಥ ಮಸ್ತಾಗ್ಯಾವ. ಇವನ್ನ 1 ವಾರದವರೆಗೂ ನೀವು ಏರ್ಟೈಟ್ ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ತಿನ್ನಬಹುದು. ಆ ಸ್ಟೀಮ್ಡ್ ಮೋದಕ ಆದ್ರೆ 1-2 ದಿನದೊಳಗೆ ಖಾಲಿ ಮಾಡಿಬಿಡ್ಬೇಕು. ಇದೇ ರೀತಿ ನಾ ಎಲ್ಲ ಮೋದಕನೂ ಕರ್ಕೊತೀನಿ. ಮತ್ತು ಕರ್ಚಿಕಾಯಿನೂ ಸೇಮ್ ಹೂರ್ಣದ್ಲೇನು ನೀವು ಮಾಡ್ಕೋಬಹುದು.
ಏನು ಆಗಲ್ಲೇ ನಾವು ಪೂರಿ ಲಟ್ಸಿದ್ವಲ್ಲ ಈ ಮೋದಕ ಮಾಡಕ್ಕೆ ಅಲ್ಲೇ ಫಿಲ್ಲಿಂಗ್ ಹಾಕಿ ಅದನ್ನು ಕರ್ಚಿಕಾಯಿ ಶೇಪ್ ಕೊಟ್ಟು ಅದನ್ನು ಕರ್ಕೋಬಹುದು. ಇದು ಉತ್ತರ ಕರ್ನಾಟಕದೊಳಗೆ ಈ ರೀತಿ ಬೇಸಿಕ್ ಮೋದಕನ ಮಾಡ್ತಾರೆ, ಕರ್ದಿದ್ದು ಮೋದಕ. ಇದು ಕಂಪಲ್ಸರಿ ನಮ್ಮ ಕಡೆ. ಭಾಳ ಮಂದಿ ಮೈದಾ ಹಿಟ್ಲೆ ಮಾಡ್ತಾರೆ, ಗೋಧಿ ಹಿಟ್ಲೆ ಒಂದ್ಸತ ಮಾಡಿ ನೋಡ್ರಿ, ಭಾಳ ರುಚಿ ಆಗ್ತಾವು. ಮತ್ತು ನಿಮ್ಮ ಕಡೆ ಹೂರ್ಣ ಉಳಿತು ಅಥವಾ ಒಣ ಕೊಬ್ಬರಿ ತುರಿದಿದ್ದು ಉಳಿತು ಅಂತಂದ್ರೆ ನೀವು ಅದರಲ್ಲೇನೋ ಕೊಬ್ಬರಿ ಮಿಠಾಯಿನೂ ಮಾಡಬಹುದು. ಒಂದು ದಿವ್ಸಕ್ಕೆ ನೈವೇದ್ಯಕ್ಕೂ ಬರ್ತೈತಿ. ನಾವೊಂದು 2 ಕರ್ಚಿಕಾಯಿನೂ ಕರ್ಕೊಂಡೆ. ನೋಡಿದ್ರಲ್ಲ ಈ ಕರ್ದ ಮೋದಕ ಯಾವ ರೀತಿ ಮಾಡ್ಬೇಕಂತ ಹೇಳಿ ನೀವು ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಚಾನಲ್ಗೆ ಹೊಸ್ತಾ ಬಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ.